ಕೇಂದ್ರ ಸರ್ಕಾರದ ಬಜೆಟ್ ಈ 2026ನೇ ಸಾಲಿನಲ್ಲಿ ಏನು ನಮ್ಮ ರಾಜ್ಯದವರೇ ಆದಂಥ ಹಣಕಾಸಿನ ಮಂತ್ರಿಗಳಾಗಿದ್ದಾರೆ ಕೇಂದ್ರದಲ್ಲಿ. ಮತ್ತು ಕಳೆದ ಸಾರಿ ಕಾಂಗ್ರೆಸ್ ಸರ್ಕಾರ ಇದ್ದಾಗ ನರ್ಮ್ ಯೋಜನೆಯಲ್ಲಿ ಸಾವಿರಾರು ಕೋಟಿಗಳನ್ನ ಕರ್ನಾಟಕಕ್ಕೆ ಸ್ಪೆಷಲ್ ಗ್ರಾಂಟ್ ಮಾಡಿದರು. ಅದೇ ಥರ ಹೊಸ ಗ್ರಾಂಟ್ಗಳನ್ನ ಸುಮಾರು ಒಂದು 5,000ಕ್ಕೂ ಅಧಿಕ ಹಣನ ಕರ್ನಾಟಕಕ್ಕೆ ಬಿಡುಗಡೆ ಮಾಡಬೇಕು. ಮತ್ತು ಆಲ್ರೆಡಿ ಕಳೆದ ಬಾರಿ BJP ಸರ್ಕಾರ ಇದ್ದಾಗಲೇ ಕೇಂದ್ರ ಸರ್ಕಾರದವರು ಭದ್ರಾ ಯೋಜನೆ ಅಡಿಗೆ 5,300 ಕೋಟಿ ಬಿಡುಗಡೆ ಅಂತ ಹೇಳಿದರು. ಅದನ್ನು ಇಲ್ಲಿ ಗಂಟ ₹1 ಬಿಡುಗಡೆ ಮಾಡಿಲ್ಲ. ಅದನ್ನು ಬಿಡುಗಡೆ ಮಾಡಬೇಕು. ಮತ್ತು ಈಗ ಕಾರ್ಖಾನೆಗಳು ಮತ್ತು ಉದ್ಯೋಗಿಗಳಿಗೆ 2 ಲಕ್ಷ ಉದ್ಯೋಗಗಳನ್ನ ಕೊಡ್ತೀನಿ ಅಂತ ಹೇಳಿದ್ರು ಕೇಂದ್ರ ಸರ್ಕಾರದಿಂದ. ಉದ್ಯೋಗಗಳನ್ನ ಕೊಡೋಕ್ಕಾಗಿಲ್ಲ. ಅದರಿಂದ ಕರ್ನಾಟಕದಲ್ಲಿ ಹೊಸ ಫ್ಯಾಕ್ಟ್ರಿಗಳು ಆಗೋ ಥರಕ್ಕೆ ಅದಕ್ಕೆ ಹಣಕಾಸಿನ ನೆರವನ್ನ ಸುಧಾ ಈ ಬಜೆಟ್ನಲ್ಲಿ ಮಾಡಬೇಕು ಅಂತ ನಮ್ಮ. ಕಚ್ಚಾ ಪದಾರ್ಥದ ಬೆಲೆ ಭಾಳ ಕಡಿಮೆ ಇದ್ದರೂ ಸುಧಾ ಪೆಟ್ರೋಲ್ ಡೀಸೆಲ್ ಬೆಲೆ ಭಾಳ ಜಾಸ್ತಿ ಆಗ್ತಾಯಿದೆ ದಿನೇ ದಿನೇ. ಆ ಪೆಟ್ರೋಲ್ ಡೀಸೆಲ್ ಬೆಲೆ ಮೊದಲು ಕಡಿಮೆ ಆದರೆ ಈ ಅನುಕೂಲತೆಗಳು ಜಾಸ್ತಿ ಆಗ್ತವೆ ಮತ್ತು ಜನಗಳಿಗೂ ರೇಟು ಕಡಿಮೆನೂ ಆಗ್ತವೆ. ಮತ್ತು ಈಗಿರೋ GST ರೇಟ್ಗಳು ಜಾಸ್ತಿ ಇರೋದ್ರಿಂದ ಅದನ್ನು ಸುಧಾ ಕಡಿಮೆ ಮಾಡಬೇಕು ಅವರು. ಹೊಸ ಯೋಜನೆಗಳಲ್ಲಿ ಇಡೀ ಹಳೆ ಯೋಜನೆಗೆ ಇವರು ಭದ್ರಾ ಯೋಜನೆಗೆ 5,300 ಕೋಟಿ ಕೊಡಬೇಕಾಯ್ತು. ಅದನ್ನು ಕೊಟ್ಟಿಲ್ಲ. ಅದನ್ನು ಫಸ್ಟು ಬಿಡುಗಡೆ ಮಾಡಬೇಕು 5,300 ಕೋಟಿ. ಮತ್ತು ಜೊತೆಗೆ ಹೊಸ ಯೋಜನೆಗಳನ್ನ ಮಾಡಬೇಕು ಅಂದರೆ ಸ್ಪೆಷಲ್ ಗ್ರಾಂಟು ಈಗಾಗಲೇ ಆಂಧ್ರ ಮತ್ತು ಬಿಹಾರ್ಗೆ ಲಕ್ಷಾಂತರ ಕೋಟಿ ಬಿಡುಗಡೆ ಮಾಡಿದ್ದಾರೆ. ಅದೇ ಥರ ಹೊಸದಾಗಿದ್ದಾನೆ ಇಲ್ಲಿ ಕಾರ್ಖಾನೆಗಳು ಆಗಬೇಕು ಅಂತ ಹೇಳಿದ್ರೆ ಈಗ ಏನು ಆಂಧ್ರ ಮತ್ತು ಬಿಹಾರ್ಗೆ ಬಿಡುಗಡೆ ಮಾಡಿದರೆ ಲಕ್ಷಾಂತರ ಕೋಟಿ, ಅದೇ ರೀತಿ ಕರ್ನಾಟಕಕ್ಕೂ ಸುಧಾ ಹೊಸ ಗ್ರಾಂಟ್ನ ಬಿಡುಗಡೆ ಮಾಡಬೇಕು. ಈ ದೇಶದಲ್ಲೇ GST ಕಟ್ತಾ ಇರೋದು 2ನೇ ಸ್ಥಾನದಲ್ಲಿರೋಂಥದ್ದು ಕರ್ನಾಟಕ. ಆದರೆ ನಮ್ಮ ಹಣ ನಮಗೆ ಕೊಡಲ್ಲ ಇವರು. ಸುಮಾರು 4,500 ಲಕ್ಷ ಕೋಟಿಯಷ್ಟು ನಾವು ಇವರಿಗೆ GST ಕಟ್ಟಿದ್ರು ಸುಧಾ ನಮಗೆ ಬರೀ 13% ಅಷ್ಟು ಮಾತ್ರ ಬಿಡುಗಡೆ ಮಾಡ್ತಿದ್ದಾರೆ. ಆದರೆ ಈ ಸಾರಿ ಮಾತ್ರ ಕೇಂದ್ರ ಸರ್ಕಾರದಿಂದ ಕರ್ನಾಟಕ ಸರ್ಕಾರಕ್ಕೆ ಬಜೆಟ್ನಲ್ಲಿ ಸಿಂಹಪಾಲು ಕೊಡಬೇಕು ಅಂತ ಮನವಿ ಮಾಡ್ತೀವಿ.